ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಲಾವಣ್ಯ ವ್ಲಾಗ್ಸ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ತದೆ ವಿಡಿಯೋ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಕೇಳ್ತೀನಿ. ಇದು ಶುಕ್ರವಾರದ ವ್ಲಾಗು. ನಾನು ಇಷ್ಟು ನೀಟಾಗಿ ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿದ್ದೆ. ಸಿಂಪಲಾಗಿ ಹಾಕ್ಕೊಂಡಿದ್ದೆ, ಟೈಮ್ ಕೂಡ ಇರಲಿಲ್ಲ. ಹಾಗಾಗಿ ಇವಾಗ ಇಲ್ಲಿ ಬಂದು ನನಗೆ ಟೀ ಮಾಡ್ಕೊಳ್ಳೋದಕ್ಕೆ ಅಂತ ಹೇಳ್ಬಿಟ್ಟು ಹಾಲು ಬಿಸಿಗಿಟ್ಟಿದ್ದೀನಿ. ಸ್ವಲ್ಪ ಪಾತ್ರೆ ಕೂಡ ಇತ್ತು, ನೆನ್ನೆ ನೈಟು ಹೇಳ್ದೆ ಅಲ್ಲ, ಟಯರ್ಡ್ ಆಯಿತು. ಸೊ ಹಾಗಾಗಿ ನನಗೆ ವೀಡಿಯೋ ಕೂಡ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಈ ವೀಕಂತೂ ತುಂಬ ಕೆಲಸ ಇದೆ, ನನಗಂತೂ ತುಂಬ ಲೇಟ್ ಕೂಡ ಆಗ್ತಾಯಿದೆ ಬರ್ತಾ ಇರೋದು ನೈಟು. ಸೊ ಲೇಟ್ ಆಗಿದ್ದರಿಂದ ತುಂಬ ಟಯರ್ಡ್ ಆಗಿತ್ತು. ಹಾಗಾಗಿ ನಾನು ವೀಡಿಯೋನೂ ಕೂಡ ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ. ಮತ್ತು ಮನೆ ಕೆಲಸಗಳು ಏನು ಮಾಡ್ಕೊಳಕ್ಕಾಗ್ತಾಯಿಲ್ಲ ನೈಟ್ ಟೈಮು. ಬೆಳಗ್ಗೆ ಏನಾದರೂ ಸ್ವಲ್ಪ ಬೇಗ ಇದು ಮಾಡಿಕೊಂಡ್ರೆ ಆಗ್ತಾಯಿದೆ, ಇಲ್ಲಾಂದರೆ ಇಲ್ಲ. ಇನ್ನು ನೆಕ್ಸ್ಟ್ ಡೇನೇ ಆಗಲಿ ಆ ಥರ ಆಗ್ತಾಯಿದೆ. ಸ್ವಲ್ಪ ಹಾಲು ಎತ್ತಿಟ್ಬಿಟ್ಟು ಟೀ ಇಟ್ಕೊಂಡೆ, ನಾನು ಟೀ ಪೌಡರ್ ಹಾಕಿಟ್ಕೊಂಡೆ. ಅಷ್ಟರಲ್ಲಿ ಪಾತ್ರೆ ತೊಳ್ಕೊಳ್ಳೋಣ, ಟೀ ಆಗೋ ಅಷ್ಟರಲ್ಲಿ ಅಂತ ಹೇಳಿ ಪಾತ್ರೆ ತೊಳ್ಕೊಳ್ಳೋಣ ಅಂತ ಹೇಳಿ ತೊಳ್ಕೊಳ್ತಾ ಇದ್ದೆ. ತುಂಬ ಜನ ಸಬ್ಸ್ಕ್ರೈಬ್ ಆಗದೇ ವೀಡಿಯೋಸ್ ನೋಡ್ತಾ ಇದ್ದೀರಾ. ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಮತ್ತು ತುಂಬ ಜನ ವೀಡಿಯೋ ಫಸ್ಟು ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು ನನಗೆ, ಬಟ್ ಇವಾಗ ಕಡಿಮೆ ಆಗ್ತಾಯಿದೆ. ಯಾಕಂತ ಗೊತ್ತಿಲ್ಲ, ಜಸ್ಟ್ 1 ವೀಕ್ ನಾನು ಗ್ಯಾಪ್ ಕೊಟ್ಬಿಟ್ಟೆ. ವೀಡಿಯೋ ಹಾಕೋಕ್ಕಾಗ್ದೇ, ಹುಷಾರಿಲ್ಲ ತುಂಬ ಅಂತ ಹೇಳಿ ವೀಡಿಯೋನೂ ಮಾಡ್ಕೊಳಕ್ಕಾಗ್ತಾ ಇರಲಿಲ್ಲ ನನಗೆ. ಆ್ಯಕ್ಚುಲಿ ನನಗೆ ಒಂದು ಲೋಟ ನೀರು ಎತ್ಕೊಂಡು ಕುಡಿಯೋಕ್ಕೂ ಆಗ್ತಾಯಿಲ್ಲ, ಅಷ್ಟು ಜ್ವರ ಬಂದು ಸುಸ್ತಾಗಿ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಹಾಗಾಗಿ ಆ 1 ವೀಕ್ ಮಾತ್ರ ನಾನು ಗ್ಯಾಪ್ ತೊಗೊಂಡಿದ್ದು. ಅದು ಬಿಟ್ಟರೆ ನಾನು ವೀಕ್ಲಿ ಕಂಪಲ್ಸರಿ ನಾನು 3 ವಿಡಿಯೋ ಆದರೂ ಇದ್ದೇ ಇರುತ್ತೆ, ನಾನು ಪೋಸ್ಟ್ ಮಾಡೇ ಮಾಡ್ತೀನಿ. ಇವಾಗ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾಯಿತು, ಹಾಗೆ ಸಿಂಕೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಂತೂ ತುಂಬ ಕೆಲಸ ಇರುತ್ತೆ. ಹಿಂದಿನ ದಿನ ಬೇರೆ ಲೇಟಾಗಿ ಬಂದಿದ್ದೆ, ಮತ್ತು ತುಂಬ ಟಯರ್ಡ್ ಆಗಿ ಹೋಗಿದ್ದರಿಂದ ಏನೂ ಕೆಲಸ ಮಾಡ್ಕೊಂಡಿರಲಿಲ್ಲ. ಇವಾಗ ಟೀ ಮಾಡ್ಕೊಂಡು ಕುಡಿದು ಇವಾಗ ನಾನು ಕಸ ಗುಡಿಸ್ಕೊಳ್ತಾ ಇದ್ದೀನಿ. ಟಿಫನ್ ಏನೂ ಮಾಡ್ಕೊಳ್ಳಿಲ್ಲ ನಾನು ಅವತ್ತು. ಫ್ರೂಟ್ಸ್ ಇತ್ತು ಮನೆಯಲ್ಲಿ, ಹಾಗಾಗಿ ಫ್ರೂಟ್ಸ್ನೇ ಲಂಚ್ ಬಾಕ್ಸ್ ಮತ್ತು ಬೆಳಗ್ಗೆ ಮಾರ್ನಿಂಗ್ ಟಿಫನ್ಗೆ ನಾನು ಅದನ್ನೇ ಮಾಡಿಕೊಂಡೆ. ಅದನ್ನು ಫ್ರಿಡ್ಜಿಂದ ಮಾಡ್ಕೊಳ್ಳೋಣ ಅಂತ ಹೇಳಿ ಫ್ರಿಡ್ಜಿಂದ ಎತ್ತಿಟ್ಬಿಟ್ಟು, ಸ್ವಲ್ಪ ಅದು ಕೋಲ್ಡ್ ಇರುತ್ತಲ್ಲ, ಅದು ವಾರ್ಮ್ ಆಗಲಿ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ಟು ಕಸ ಗುಡಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದೆ. ಶುಕ್ರವಾರ ಆಗಿರೋದ್ರಿಂದ ನೆಲ ಬೇರೆ ಒರೆಸ್ಬೇಕಾಗಿತ್ತು. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಬೇಗ ಬೇಗ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಆದರೂ ತುಂಬ ಟೈಮ್ ಆಗ್ತಾಯಿತ್ತು, ಲೇಟ್ ಬೇರೆ ಆಗ್ತಾಯಿತ್ತು. ಆಫೀಸ್ ಬೇರಲ್ಲಿ ತುಂಬ ಕೆಲಸ ಇತ್ತು ಬೇರೆ, ಎಷ್ಟು ಕೆಲಸ ಮಾಡಿದ್ರೂ ಮುಗಿತಾನೇ ಇಲ್ಲ. ಹಾಗಾಗಿ ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಆಗ್ತಾಯಿದೆ. ಮನೆ ಕೆಲಸ, ಟ್ರಾವೆಲಿಂಗು, ವಿಡಿಯೋ ಎಡಿಟಿಂಗು, ಅಪ್ಲೋಡ್ ಮಾಡೋದು, ಇದೇ ಸಖತ್ತು ಒಂಥರ ಆಗ್ತಾಯಿದೆ. ಬಟ್ ನಾನು ಈ ಕೆಲಸನ ತುಂಬ ಖುಷಿಯಿಂದ ಮಾಡ್ತಾಯಿದ್ದೀನಿ. ಹಾಗಾಗಿ ನನಗೆ ಯಾವುದೇ ಬೇಜಾರಿಲ್ಲ. ಎಷ್ಟೇ ಕಷ್ಟ ಆದ್ರೂ ನಾನು ವಿಡಿಯೋ ಎಡಿಟಿಂಗ್ ಮಾಡೋದು ನಂಗೆ ಬೇಗ ಆಗ್ಬಿಡುತ್ತೆ. ಬಟ್ ವಾಯ್ಸ್ ಓವರ್ ಕೊಡಬೇಕು ಅಂದರೆ ನಾನು ಯಾವುದೇ ಗಲಾಟೆ ಇಲ್ಲದೆ ಇರೋ ಜಾಗದಲ್ಲಿ ಕೂತ್ಕೊಂಡು ಮಾಡಬೇಕು. ಅಂದರೆ ಮಿಡ್ನೈಟೇ ಆಗೋದು ನನಗೆ. ಸೊ ಹಾಗಾಗಿ ನನಗೆ ಲೇಟ್ ಆಗುತ್ತೆ, ಅದೊಂದು ಇಶ್ಯೂ ಆಗ್ತಾಯಿದೆ ಅಷ್ಟೇ. ಅದು ಬಿಟ್ಟರೆ ಇವಾಗ ನಾನು ಆಗಲೇ ಹೇಳ್ದಂಗೆ ನನ್ನ ಲಂಚ್ ಬಾಕ್ಸು ಮತ್ತು ನನ್ನ ಟಿಫನ್ಗೆ ಎರಡಕ್ಕೂ ವಾಟರ್ ಮಿಲನ್ನೇ ತೊಗೊಳ್ತಾ ಇದ್ದೀನಿ. ಆದಷ್ಟು ಸ್ವಲ್ಪ ನಾನು ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ ಜಾಸ್ತಿ. ಸ್ವಲ್ಪ ಸಣ್ಣ ಆಗಬೇಕು, ವೆಯ್ಟ್ ಲಾಸ್ ಮಾಡಬೇಕು ಅಂತಲೇ ಅಂದ್ಕೊಂಡಿದ್ದೀನಿ. ಹಾಗಾಗಿ ಫುಡ್ಡೆಲ್ಲ ಫುಲ್ ಕಂಟ್ರೋಲ್ ಮಾಡ್ತಾ ಬರ್ತಾಯಿದ್ದೀನಿ. ನಾನು ಲಾಸ್ಟ್ ಟೈಮು ಇದೇ ಥರ ವೆಯ್ಟ್ ಗೇನ್ ಆದಾಗ ನಾನು ಜಸ್ಟ್ 2 ಮಂತ್ಸ್ಗೆ 9 ಕಿಲೋ ವೆಯ್ಟ್ ಲಾಸ್ ಆಗಿದೆ. ಯಾವುದೇ ಎಕ್ಸಸೈಸ್ ವಾಕ್ ಇಲ್ಲದೇ ಮನೆ ಕೆಲಸ. ಅದು ಬಿಟ್ಟರೆ ಸ್ವಲ್ಪ ವಾಟರ್ ಇಂಟೇಕ್ ಅಂತೂ ತುಂಬ ಇತ್ತು, ಅದರ ನೀರಂತೂ ತುಂಬ ಕುಡಿತಾ ಇದ್ದೆ. ಊಟದಲ್ಲಿ ಫುಲ್ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಇವಾಗ ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸಿ ಸ್ನಾನಕ್ಕೆ ಹೋಗೋಣ ಅಂತೇಳಿ ಬಟ್ಟೆ ತೊಗೊಳ್ತಾ ಇದ್ದೆ. ಇದು ಹೊಸ ಡ್ರೆಸ್ ಇತ್ತು, ಹಾಗಾಗಿ ಟ್ಯಾಗ್ ರಿಮೂವ್ ಮಾಡದೆ ಇಟ್ಟಿದ್ದೆ. ಹಾಗಾಗಿ ಅದನ್ನು ಟ್ಯಾಗ್ ರಿಮೂವ್ ಮಾಡಿಕೊಂಡೆ. ಈಗ ಸ್ನಾನ ಮಾಡ್ಕೊಂಬಂದೆ. ತಲೆಗೆ ಸ್ನಾನ ಮಾಡಿಲ್ಲ, ಯಾಕಂದರೆ ಹಿಂದಿನ ದಿನ ತಲೆಗೆ ಸ್ನಾನ ಮಾಡಿದ್ದೆ. ಹಾಗಾಗಿ ನನಗೆ ಎವ್ರಿಡೇ ನಾನು ತಲೆಗೆ ಸ್ನಾನ ಮಾಡಲ್ಲ, ಯಾಕಂದರೆ ನನಗೆ ತಲೆನೋವು ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಮತ್ತು ಇವಾಗ ಇದು ವೈಟ್ ಕಲರ್ ಕಾಣಿಸ್ತಾ ಇದೆಯಲ್ಲ, ಅದು ಸ್ಟೂಲ್ ತೊಗೊಂಬಂದಿದ್ರು. ಆ್ಯಕ್ಚುಲಿ ಆ ಥರದ್ದು ಬೇಕಾಗಿತ್ತು ಅಂತ ಹೇಳಿದ್ದೆ ನಾನು. ಅದಕ್ಕೋಸ್ಕರ ಇವಾಗ ಅದನ್ನು ಸ್ವಲ್ಪ ಚೇಂಜ್ ಮಾಡ್ತಾಯಿದ್ದೀನಿ. ಅದನ್ನು ಕೆಳಗಡೆ ಇಟ್ಬಿಟ್ಟು, ಯಾಕಂದರೆ ಒಂದರಲ್ಲೇ ಇಟ್ಟಿದ್ದೆ. ಫೋಟೋ ಕೆಳಗಿಟ್ಟು ಕಳಸ ಇಟ್ಟರೆ ಏನಾಗ್ತಾಯಿತ್ತು, ಲಕ್ಷ್ಮಿ ಕಾಣಿಸ್ತಾನೆ ಇರಲಿಲ್ಲ ಫೋಟೋದಲ್ಲಿ, ಕಳಸ ಹೈಟ್ ಆಗಿಬಿಡೋದು. ಹಾಗಾಗಿ ಒಂದ್ರ ಮೇಲೇ ಫೋಟೋನೂ ಇಟ್ಟು ಕಳಸನೂ ಇಡ್ತಾಯಿದ್ದೆ. ಅದಷ್ಟು ಕಷ್ಟ ಅನ್ನಿಸ್ತಾಯಿತ್ತು. ಬಟ್ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಲ್ಲ, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು. ಏನಾಗುತ್ತೆ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೋಬೇಕು.
ಅದೇ ಜೀವನ ಸಂಸಾರ. ಸೊ ಹಾಗಾಗಿ ನಾನೇನು ಮಾಡಿದೆ, ಅದರಲ್ಲೇ ಮಾಡ್ತಾಯಿದ್ದೆ. ಇವಾಗ ಏನು ಎತ್ಕೊಂಡೆ ಅಲ್ಲ ಅದರಲ್ಲೇ. ಈಗ ಅದು ಸ್ಟೂಲ್ನ ಏನು ಮಾಡಿದೆ, ಹಿಂದೆ ದೇವ್ರ ಫೋಟೋಗೆ ಮಾತ್ರ ಇಟ್ಟು, ಈಗ ಇದರಲ್ಲಿ ಇವಾಗ ಕಳಸ ಇಡೋದಕ್ಕೆ ಅಂತ ಹೇಳಿ ಇಟ್ಕೊತಾ ಇದ್ದೀನಿ. ಇವಾಗ ಕಳಸದ ಎಲ್ಲ ಚೇಂಜ್ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಕಷ್ಟ ಆಗುತ್ತೆ ಹೆಣ್ಮಕ್ಳು ಮನೇಲೂ ಮಾಡಿಕೊಂಡು ಹೊರಗಡೆನೂ ಹೋಗಿ ಕೆಲಸ ಮಾಡಿಕೊಂಡು ಬಂದು ಮತ್ತು ಎಲ್ಲದನ್ನು ಮಾಡಬೇಕು ಅಂದರೆ. ಬಟ್ ನಾನು ಒಬ್ಬಳೇ ಅಂತಲ್ಲ, ತುಂಬ ಹೆಣ್ಮಕ್ಳು ಅದೇ ಥರ ಕೆಲಸನೂ ಮಾಡ್ಕೊಂಡು ಮಾಡ್ತಾಯಿದ್ದಾರೆ. ಗಾರ್ಮೆಂಟ್ಸಿಗೆ ಬರೋರೆಲ್ಲ ಪಾಪ ಎಷ್ಟು ಕಷ್ಟಪಟ್ಕೊಂಡು ಟ್ರಾವೆಲಿಂಗ್ ಎಲ್ಲ ಮಾಡಿಕೊಂಡು. ಬಟ್ ಏನಂದರೆ 6ರಿಂದ 7 ಗಂಟೆ ಒಳಗಡೆ ಮನೆಗೆ ಹೋದರೆ ಓಕೆ, ನಾವು ಸಹ 1 ಅವರ್ ರೆಸ್ಟ್ ಮಾಡಿ ಆಮೇಲೆ ಅಡುಗೆ ಮಾಡಿಕೊಂಡು ಮನೆ ಕೆಲಸಗಳೆಲ್ಲ ನೈಟೇ ಮಾಡಿ ಇಟ್ಕೋಬೋದು. ಬಟ್ ನಂದು ಆ ಥರ ಎಲ್ಲ, ನಾನು ಮನೆಗೆ ಬರೋದೇ 9-9:30 ಆಗೋಗುತ್ತೆ. ಸೊ ಹಾಗಾಗಿ ನಂಗೆ ಅಲ್ಲಿ ನಾವು ಹೊರಡೋದೇ 8:30-9 ಆಗುತ್ತೆ. ನಾನು ಮನೆಗೆ ಬರೋ ಅಷ್ಟರಲ್ಲಿ 9:30 ಆಲ್ಮೋಸ್ಟ್ ಆಗೋಗಿರುತ್ತೆ. ಸೊ ನಾನು ಮನೆಗೆ ಬಂದು ನಾನು ಸ್ವಲ್ಪ ಒಂದು 10 ನಿಮಿಷ ರೆಸ್ಟ್ ಮಾಡಿ ಮತ್ತೆ ಕೆಲಸಗಳು ಮಾಡಿ ಎಡಿಟಿಂಗು ವಾಯ್ಸ್ ಓವರ್ ಕೊಟ್ಕೊಂಡು ಎಲ್ಲ ಮುಗಿಸಿ ಮಲಗೋಷ್ಟಕ್ಕೆ ಲೇಟ್ ಆಗಿಬಿಡುತ್ತೆ. ಮತ್ತು ಬೆಳಗ್ಗೆ ಬೇಗ ಎದ್ದೇಳಬೇಕು, ಕಷ್ಟ ಆಗುತ್ತೆ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ವರ್ಕ್ ಲೋಡ್ ಇದ್ದಾಗ ಆಫೀಸಿಂದ ಹೊರಡೋದೇ ಇನ್ನೂ ಲೇಟ್ ಆಗಿಬಿಡುತ್ತೆ. ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ, ಅದು ಕಳಸ ಉಡೋದಕ್ಕೆಲ್ಲ ಫೋಟೋ ಎಲ್ಲ ಇಟ್ಟು. ಆವಾಗ ಕ್ಯಾನಲ್ಲಿ ಎಣ್ಣೆ ಖಾಲಿ ಆಗಿತ್ತು, ಹಾಗಾಗಿ ಎಣ್ಣೆ ಸ್ಟಾಕ್ ಇರುತ್ತೆ. ಬಟ್ ಅದು ಫುಲ್ ಖಾಲಿ ಆಗಿದ್ರೆ 1 ಲೀಟರ್ ಫುಲ್ ಹಾಕ್ಬೋದು ಅಂತ ಹೇಳಿಬಿಟ್ಟು ಅದು ಖಾಲಿ ಆಗಿ ಫುಲ್ ಫಿನಿಶ್ ಆದಮೇಲೆ ಎಣ್ಣೆನ ಹಾಕ್ಕೊಳ್ತೀನಿ. ಹೂವೆಲ್ಲ ರಾತ್ರಿನೇ ಕಟ್ಟಿಟ್ಟಿದ್ದೆ, ನೀವು ಲಾಸ್ಟ್ ಬ್ಲಾಗಲ್ಲೇ ನೋಡಿರ್ಬೋದು. ಇವಾಗಂತೂ ಹೂವಿನ ರೇಟ್ ಜಾಸ್ತಿ ಆಗಿತ್ತು, ಹಾಗಾಗಿ ನಾನು ಬಿಡಿ ಹೂವು ನನಗೆ ಇರಲೇಬೇಕು. ಹಾಗಾಗಿ ಬಿಡಿ ಹೂವು ತೊಗೊಂಡಿದ್ದೆ. ಕಟ್ಟಿದ್ದು ಸಿಕ್ಕಿಲ್ಲ ಅಂತ ಹೇಳಿಬಿಟ್ಟು, ಊರಿಂದ ಬೇರೆ ಬಂದಿದ್ದೆ ಅಲ್ಲ, ಆವತ್ತು ತೊಗೊಳಕ್ಕಾಗಿರಲಿಲ್ಲ. ಮತ್ತು ನಾನು ಬರೋದು ಲೇಟ್ ಆಗ್ತಾಯಿತ್ತು ಕೂಡ ಆಫೀಸಿಂದ. ಹಾಗಾಗಿ ಅಷ್ಟೊತ್ತಲ್ಲಿ ಮಳೆ ಬೇರೆ ಬರ್ತಾಯಿದೆ. ಡೈಲಿ ಇವಾಗ ಮಳೇಲಿ ಬೇರೆ ನೆನ್ಕೊಂಬರ್ತಾಯಿದ್ದೀನಿ ಆಫೀಸಿಂದ. ಹಾಗಾಗಿ ಯಾರೂ ಇರಲ್ಲ ನಾನು ಬರೋ ಟೈಮಲ್ಲಿ. ಹಾಗಾಗಿ ಬಿಡಿ ಹೂವು ಏನಿತ್ತು ಮನೆಯಲ್ಲಿ ತೊಗೊಂಡು ಇಟ್ಕೊಂಡಿದ್ದೆ, ಅದನ್ನೇ ಕಟ್ಟಿ ಇವಾಗ ದೇವ್ರಿಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಏನಂದರೆ ಏನೂ ಕೆಲಸಗಳೇ ಆಗಲ್ಲ ಬೇಗ. ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ. ಹೆಣ್ಮಕ್ಳು ಮಾತ್ರ ಯಾಕೆ ಈ ಥರ ಮನೇಲೂ ಮಾಡಬೇಕು ಹೊರಗಡೆನೂ ಮಾಡ್ಕೋಬೇಕು, ಹೆಣ್ಮಕ್ಳು ಜೀವನನೇ ಇಷ್ಟ ಅಂತ ಅನಿಸ್ಬಿಡುತ್ತೆ. ಅದೇನು ರೋಸ್ ಮಾತ್ರ ಕಟ್ಟಿದ್ದೀನಿ, ಅದನ್ನು ಕಳ್ಸೋಕ್ಕೆ ಅಂತ ಮಾತ್ರ ಕಟ್ಟಿದ್ದೆ. ಅಂದರೆ ಸಾವಂತಿಗೆ 1-2 ಮೊಳ ಅಷ್ಟು ಆಗಿತ್ತು, ಅದು ಖಾಲಿ ಆಯಿತು. ಹಾಗಾಗಿ ರೋಸ್ ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೆ, ಅದಿನ್ನೂ ಇತ್ತು. ಹಾಗಾಗಿ ಜಾಸ್ತಿ ಇತ್ತು, ಅದು ಯೂಸೇ ಮಾಡಿರಲಿಲ್ಲ ಅಂತ ಹೇಳಿ ಕಳ್ಸೋಕ್ಕೆ ಮಾತ್ರ ತೊಗೊಂಡೆ ನಾನು ಅದನ್ನು. ಇವಾಗ ಇದು ಸಾವಂತಿಗೆ ಏನಿತ್ತು ಅದು ಸ್ವಲ್ಪ ಎಲ್ಲದಕ್ಕೂ ಕಟ್ಟಿ ಇವಾಗ ಮುಡಿಸ್ತಾ ಇದ್ದೀನಿ. ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿ ದಯವಿಟ್ಟು ನೀವು, ನಾನು ಅದೇ ಥರ ವೀಡಿಯೋಸ್ನ ಮಾಡ್ತೀನಿ. ನನಗೆ ಟೈಮ್ ಬೇರೆ ಆಗ್ತಾಯಿತ್ತು, ನೆಮ್ಮದಿಯಾಗಿ ಪೂಜೆ ಮಾಡೋಕ್ಕಾಗಲ್ಲ, ಹಾಗಾಗಿ ನನಗೆ ಹಿಂಸೆ ಆಗ್ತಾಯಿತ್ತು.
ನೋಡ್ತಾ ಇರ್ಬೋದು ಎಷ್ಟು ಸ್ವೆಟ್ ಆಗ್ತಾಯಿದ್ದೀನಿ ಇಂಥ ಸೈಡಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಇದೆ. ಇಲ್ಲೆಲ್ಲ ಹರ್ಕೊಂಬರ್ತಾಯಿದೆ. ಈ ಥರ ನನ್ನ ಪರಿಸ್ಥಿತಿ. ತುಂಬ ಶೆಕೆ ಆಗ್ತಾಯಿದೆ. ಇವತ್ತಿನ ನನ್ನ ಇದು ನನ್ನ ಟಿಫನ್. ಇದನ್ನು ತಿಂದುಬಿಟ್ಟು ಹೊಡ್ತೀನಿ. ಆ್ಯಕ್ಚುಲಿ 10:30 ಇಲ್ಲೇ ಆಗೋಯ್ತು ಟೈಮು. ನಾನು ಅಷ್ಟೊತ್ತಿಗೆ ಆಫೀಸಲ್ಲಿ ಇರಬೇಕಿತ್ತು. ನಾನು ಸಂಜೆ ಅಂದರೆ 9 o'clock ಬಂದು ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆನಾ, ಬಾಯ್. ಇದು ಅದ್ರ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೇ ವ್ಲಾಗ್. ಇದು ಮಾರ್ನಿಂಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಂದಿನ ದಿನ ಫ್ರೈಡೇ ನೈಟ್ ನಾನು ಬಂದಿದ್ದು ಲೇಟ್ ಆಗೋಯಿತು. ಮಳೇಲಿ ಕೂಡ ನೆನ್ಕೊಂಬಂದೆ. ಹಾಗಾಗಿ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ಹಾಗಾಗಿ ನಾನು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇವಾಗ ಬಿಸಿಬೇಳೆಭಾತ್ ಮಾಡೋಣ ಟಿಫನ್ಗೆ ಅಂತ ಹೇಳಿಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನು ಒಂದೊಂದು ಸಲ ಒಂದೊಂದು ರೀತಿಯಲ್ಲಿ ಮಾಡ್ತೀನಿ. ಕೆಲವೊಂದು ಸಲ ಮರ್ತೋಗಿ ಕೆಲವೊಂದು ಐಟಮ್ ಹಾಕೇ ಇರೋಲ್ಲ. ಕೆಲವೊಂದು ಸಲ ನೆನಪಾಗಿ ಎಲ್ಲ ಐಟಮು ಹಾಕಿ ಮಾಡ್ತೀನಿ. ಕೆಲವೊಂದು ಸಲ ಡಿಫ್ರೆಂಟಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ ಥರ ಮಾಡ್ತಾಯಿರ್ತೀನಿ. ನನ್ನ ಮೂಡ್ ಹೇಗಿರುತ್ತೆ ನಾನು ಆ ಥರ ಅಡುಗೆ ಮಾಡ್ಕೊಂಡು ಹೋಗ್ತೀನಿ. ನನಗೆ ಹಾಗೇ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋದೇನಿಲ್ಲ. ನನ್ನ ಮೂಡ್ ಬೆಳಗ್ಗೆ ಎದ್ದಾಗ ಎಷ್ಟು ಫ್ರೆಶ್ ಆಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಮಾಡ್ತೀನಿ ನಾನು ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು. ತುಂಬ ಅಂದರೆ ತುಂಬ ಟೈಮಾಗಿ ಹೋಗ್ತಾಯಿದೆ. ಈ ಎಡಿಟಿಂಗ್ ಮಾಡಿಕೊಂಡೇ ನಾನು ಮಲಗೋದು ಲೇಟ್ ಆಗೋದ್ರಿಂದ ಏನು ವಿಡಿಯೋ ಮಾಡೋದಕ್ಕೆ ಏನು ಹೇಳ್ತಾರೆ ಒಂದೊಂದು ಸಲ ಏನು ಹೇಳಬೇಕಂತಲೇ ನಂಗೆ ನೆನಪಾಗ್ತಾಯಿಲ್ಲ. ಓಕೆ, ಇವಾಗ ನಾನು ಮಾಡೋದಕ್ಕೆ ಒಂದು 3 to 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಅದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಂಡೆ. ಅದ್ರ ಜೊತೆ ಕರಿಬೇವು ಕೂಡ ತೊಗೊಂಬಂದು ಹಾಕ್ಕೊಂಡೆ. ಅಲ್ಲಿ ಎತ್ತಿಟ್ಕೊಳ್ಳೋದು ಮರ್ತ್ಬಿಟ್ಟಿದ್ದೆ. ಹಾಗಾಗಿ ಬಾಕ್ಸಲ್ಲೇ ತೊಗೊಂಬಂದು ಡೈರೆಕ್ಟಾಗಿ ಹಾಕಿದೆ ನಾನು. ಅದು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಸ್ವಲ್ಪ ತರಕಾರಿ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡಿದ್ದೆ ನಾನು. ಈಗ ಸ್ವಲ್ಪ ಟೊಮೊಟೊ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ಫೋಕಸ್ ಮಾಡ್ತಾಯಿದ್ದೀನಿ. ಬಟ್ ಅದೇನಾಗುತ್ತೆ ತುಂಬ ಹತ್ರ ಇಟ್ಬಿಟ್ರೆ ಫೋನ್ ಹೀಟಾಗಿ ಸ್ಟಾಪ್ ಆಗ್ತಾಯಿದೆ ವೀಡಿಯೋ. ಹಾಗಾಗಿ ನಾನೇನು ಮಾಡ್ತಾಯಿದ್ದೀನಿ ದೂರ ಇಟ್ಬಿಟ್ಟೆ ವೀಡಿಯೋ ಮಾಡ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ಎಷ್ಟಾಗುತ್ತೋ ಅಷ್ಟೇ ಆಗಲಿ ಅಂತ ಹೇಳ್ಬಿಟ್ಟು. ಇವಾಗ ಟೊಮೊಟೊ ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಕೈ ಆಡ್ತಾ ಇರಬೇಕು ಟೊಮೊಟೊ ಹಾಕಿದ್ಮೇಲೆ, ಯಾಕಂದರೆ ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ಕಡೆ ನಾನು ಸ್ವಲ್ಪ ಬೇಳೆ ಮತ್ತು ಅಕ್ಕಿನ ನಾನು ರೇಷನ್ ಅಕ್ಕಿನ ಯೂಸ್ ಮಾಡ್ಕೊಳ್ತೀನಿ. ಯಾವಾಗಲೂ ಬಿಸಿಬೇಳೆಭಾತು, ದೋಸೆ ಅಥವಾ ಪೊಂಗಲ್ಲು ಈ ಥರ ಮಾಡಿದಾಗ ನಾನು ರೇಷನ್ ಅಕ್ಕಿನ ಯೂಸ್ ಮಾಡ್ಕೊಳ್ತೀನಿ ಜಾಸ್ತಿ. ನಾನು ಅಂಗಡಿ ಅಕ್ಕಿನೆಲ್ಲ ಯೂಸ್ ಮಾಡೋದಿಲ್ಲ, ಯಾಕಂದ್ರೆ ಅದಕ್ಕೆ ಸೂಟ್ ಆಗೋಲ್ಲ ಇದು. ಅದಕ್ಕೆ ಇವಾಗ ಅಕ್ಕಿ ಎಲ್ಲ ಹಾಕ್ಕೊಂಡು ಒಂದು ಬಿಸಿಬೇಳೆಭಾತ್ ಪೌಡರ್ ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಇವಾಗ ಅದಕ್ಕೆ ನೀರು ಹಾಕಿ ಎಷ್ಟು ಬೇಕೋ ಅಷ್ಟು ನಮಗೆ ತೆಳ್ಳಗೆ. ನಾನು ಸ್ವಲ್ಪನೇ ಅಕ್ಕಿ ಮತ್ತು ತರಕಾರಿ ಹಾಕಿದ್ರಿಂದ ನನಗೆ ಇದ್ರಲ್ಲಿ ಇಷ್ಟು ತುಂಬ ನೀರು ಹಾಕ್ಕೊಂಡ್ರೆ ಸಾಕಾಗ್ತಾಯಿತ್ತು. ನನಗೆ ಕನ್ಸಿಸ್ಟೆಂಟು ಸಾಕಾಗ್ತಾಯಿತ್ತು, ಕರೆಕ್ಟಾಗಿತ್ತು. ಇಲ್ಲ ನಿಮ್ಗೆ ಅಡಿಷ್ನಲ್ಲಾಗಿ ತುಂಬ ಜನ ಇದ್ದೀರಾ ಬಟ್ ಕುಕ್ಕರಲ್ಲಿ ಆಗ್ತಾಯಿಲ್ಲ ಜಾಸ್ತಿ ನೀರು ಹಾಕಿ ಮಾಡೋದಕ್ಕೆ ಅಂದಾಗ ಒಂದು ಸಪ್ರೇಟ್ ಪಾತ್ರೆಯಲ್ಲಿ ಬಿಸಿನೀರು ಕಾಯಿಸಿಟ್ಕೊಂಡಿರಿ. ಆವಾಗ ನೀವು ಇದೆಲ್ಲ ಆದಮೇಲೆ ಅದನ್ನು ಓಪನ್ ಆದಮೇಲೆ ಕುಕ್ಕರ್ನ ಆ ಬಿಸಿನೀರನ್ನ ಹಾಕಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಕೊಟ್ಟು ಒಂದು ಕುದಿ ಮಾಡ್ಕೊಳ್ಳಿ. ಆವಾಗ ಚೆನ್ನಾಗಿ ಬರುತ್ತೆ, ಏನಾಗಲ್ಲ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಜನ ಇದ್ದಾಗ ಹಾಗೆ ಮಾಡೋದು. ನಾನು ಮೊದಲೆಲ್ಲ ಹಾಗೆ ಮಾಡ್ತಾಯಿದ್ದೆ, ಎಕ್ಸ್ಟ್ರಾ ನೀರಿಟ್ಕೊಳ್ತಾ ಇದ್ದೆ. ಇವಾಗ ಅದು ಸ್ವಲ್ಪ ಒಂದು ಕುದಿ ಬರಲಿ. ಲೇಟಾಗಿ ಮಲಗಿ ಅಭ್ಯಾಸ. ಬೆಳಗ್ಗೆ ಕೂಡ ಒಂದು ಸ್ವಲ್ಪ 6:30 ಆ ಥರ ಎದ್ದೇಳೋದು. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಬ್ಯಾಕ್ ಸೈಡ್ ನಮ್ಮ ಮನೆ ಹಿಂದೆ ಅಪಾರ್ಟ್ಮೆಂಟು. ಆ ಮಕ್ಕಳು ಬಂದುಬಿಟ್ಟು ಶನಿವಾರ ಎಲ್ಲ ಸ್ಕೂಲ್ ರಜಾ ಅನಿಸುತ್ತೆ. ಬಂದುಬಿಟ್ಟು ಕಿರ್ಚಾಡ್ದವೆಲ್ಲಿ ಇರಿಟೇಟ್ ಆಗುತ್ತೆ. ವೀಡಿಯೋ ಮಾಡೋಕ್ಕೆ ಮನಸ್ಸು ಬರೋಲ್ಲ. ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ಇಲ್ವಾ ಗೊತ್ತಿಲ್ಲ. ಕಸ ಗುಡಿಸ್ಬೇಕು, ನೆಲ ಒರೆಸ್ಬೇಕು. ಬೇಗ ಬೇಗ ಕಸ ಗುಡಿಸ್ಕೊಬಿಡ್ತೀನಿ. ನಾರ್ಮಲ್ ಇನ್ನು ಸ್ನಾನ ಮುಗಿಸ್ಕೊಂಡು ಹೊರಡಬೇಕು. ಇದೊಂದು
ಕುದಿ ಬಂದರೆ ಟೇಸ್ಟ್ ಉಪ್ಪು ಖಾರ ನೋಡಿಬಿಟ್ಟು ಕ್ಲೋಸ್ ಮಾಡಿಬಿಟ್ರೆ ಒಂದು 3-4 ವಿಷಲ್ ಹಾಕಿಸ್ಕೊಳ್ತೀನಿ. ಸ್ವಲ್ಪ ಗಾಳಿ ಬೆಳಕು ಬರುತ್ತೆ ಅಂತ ಈ ಬಾಗಿಲು ತೆಗಿತೀನಿ ನಾನು ಯುಟಿಲಿಟಿದು. ನೋಡಿದ್ರೆ ಇನ್ನೊಂದು ನಡೆಯೋಕ್ಕೆ ಬರಲ್ಲ ರೀ ಮಕ್ಕಳು, ಅಂಥ ಮಕ್ಕಳನ್ನ ಕರ್ಕೊಂಡು ಸ್ವಿಮ್ಮಿಂಗ್ ಮಾಡಿಸ್ತಾವ್ರೆ. ಏನು ಹೇಳೋದಿಂತ ಅದಕ್ಕೆ ಕರ್ಮ. ತಣ್ಣಗಾಗ್ಬಿಟ್ಟಿದೆ ಟೀ. ನಾನು ಯಾವಾಗಲೂ ಹಾಗೇನೆ ಸಂಜೆ ಪಾತ್ರೆ ತೊಳ್ಕೊಬಿಡ್ತೀನಿ ನೈಟು. ತುಂಬ ರೇರು ನಮಗೆ ನೈಟ್ ಟೈಮ್ ಆಗೋದೇ ಇಲ್ಲ ಅಂದರೆ ಕೆಲಸದಲ್ಲಿ ತುಂಬ ಟಯರ್ಡ್ ಆಗಿದ್ದಾಗ, ಸ್ಟ್ರೆಸ್ ಅನ್ನಿಸ್ದಾಗ ನಾನು ಲೇಟು ಬೆಳಗ್ಗೆ ಟೈಮ್ ಮಾಡ್ಕೊಂಡ್ಬಿಡ್ತೀನಿ. ನಾಳೆ ಸಂಡೇ ಅಲ್ಲ, ಸೊ ಆರಾಮ್ಸೆ ಮಾಡ್ಕೋಬೋದು ನೈಟ್ ಮಾಡಿಲ್ಲ ಅಂದ್ರೂ. ಮುಂದಿನ ವೀಡಿಯೋ ಎಡಿಟಿಂಗ್ ಮಾಡೋಕ್ಕಾಗಲಿಲ್ಲ, ತಲೆನೋವು ಅಂತ ಹೇಳಿ ಕಣ್ಣೆಲ್ಲ ಫುಲ್ ಸ್ಟ್ರೆಸ್ ಆಗಿಬಿಟ್ಟಿತ್ತು ಸಿಸ್ಟಮ್ ನೋಡಿ. ಸಾರಿ, ವಾಯ್ಸಲ್ಲಿ ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಲ್ವಾ ಗೊತ್ತಿಲ್ಲ, ಈ ಸೌಂಡಲ್ಲಿ ಕಿರ್ಚ್ತಾ ಇದೆ ಮಕ್ಕಳೆಲ್ಲ. ಟೀ ಕುಡಿದಿದ ತಕ್ಷಣ ನೀರು ಕುಡಿತಾ ಇದ್ದೀನಿ. ಅಲ್ಲಿ ಉಪ್ಪು ಖಾರ ಟೇಸ್ಟ್ ಮಾಡೋಕ್ಕೆ ಗೊತ್ತಾಗಲ್ಲ ನಂಗೆ. ಆಮೇಲೆ ಸ್ವೀಟ್ ಆಗ್ತಾ ಇರುತ್ತಲ್ಲ ಬಾಯೆಲ್ಲ, ಅದಕ್ಕೆ. ಯಾವ್ಯಾವ ಥರ ವೀಡಿಯೋಸ್ ಬೇಕಂತ ಹೇಳಿ ಕಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ವೀಡಿಯೋ ಇದ್ದಾಗ ನನಗೆ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಎಡಿಟಿಂಗ್ ಮಾಡೋಷ್ಟು ಮೂಡಲ್ಲಿ ಇದ್ದಾಗ ನಾನು ವೀಡಿಯೋಸೇ ಇರಲ್ಲ. ಹೆಂಗೆ ಆಗ್ತಾ ಇದೆ ಅಂದರೆ ಈ ವೀಕಂತೂ ಬರೀ 2 ವೀಡಿಯೋ ಅನಿಸುತ್ತೆ ಹಾಕೋಕ್ಕಾಗೋದು. ನಾನು ಏನು ಮಾಡೋದು ಗೊತ್ತಾಗ್ತಾ ಇಲ್ಲ. ಡೈಲಿ ಹಾಕ್ಬೇಕು ಅನ್ಕೋತಾ ಇದ್ದೀನಿ. ಡೈಲಿ ರೊಟೀನ್ ಇದೇ ಇರುತ್ತೆ ನಂದು. ಎದ್ದೇಳು ವೀಡಿಯೋ ಮಾಡ್ತಾ ಹೆಂಗೆ ಗೊತ್ತಾ, ಒಂದೊಂದ್ಸಲ ತುಂಬ ಟೈರ್ಡಾಗಿ ಮಲಗಿಬಿಟ್ಟಾಗ ಜಾಸ್ತಿ ನಿದ್ದೆ ಮಾಡ್ತೀನಿ. ಅವಾಗ ಏನಾಗುತ್ತೆ ನನಗೆ ಲೇಟಾಗಿ ಎದ್ಬಿಡ್ತೀನಿ, 7-7:30 ಆ ಥರ ಎದ್ಬಿಡ್ತೀನಿ. ಅವಾಗ ಏನಾಗುತ್ತೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಬೇಗ ಮಾಡ್ಕೊಂಡು ಹೋಗ್ಬಿಡ್ತೀನಿ. ವೀಡಿಯೋ ಮಾಡೋಕ್ಕಲ್ಲ. ಬಟ್ ವೀಡಿಯೋ ಮಾಡಬೇಕಂದ್ರೆ ಪೇಷನ್ಸಿಂದ ತೋರಿಸ್ಕೊಂಡು ಕ್ಯಾಮ್ರಾ ಎಲ್ಲ ಸೆಟ್ ಮಾಡಿಕೊಂಡು ಮಾಡಬೇಕು. ಹಾಗಾಗಿ ಲೇಟ್ ಆಗುತ್ತೆ ಅಂತ ಒಂದೊಂದು ಸರ್ತಿ ಮಾಡೋಕ್ಕಾಗಲ್ಲ. ಆದಷ್ಟು ಕಿಚನಲ್ಲಿ ಹೇಗಿರೋ ಟೈಮ್ ಸ್ಪೆಂಡ್ ಮಾಡ್ತೀನಿ ಅಲ್ವಾ ಜಾಸ್ತಿ. ಹಾಗಾಗಿ ಮಿನಿಮಮ್ 1 ಅವರ್ ಆದರೂ ಟೈಮ್ ಸ್ಪೆಂಡ್ ಮಾಡ್ತೀನಿ ನಮ್ಮ ಕಿಚನಲ್ಲಿ. ಹಾಗಾಗಿ ಅದನ್ನೇ ವೀಡಿಯೋ ಹಾಕ್ತಾ ಇದ್ದೀನಿ ಅಷ್ಟೇ. ಕುದೀತಾ ಇದೆ, ನೋಡ್ತಿರ್ಬೇಕು. ಇವಾಗ ಇದು ಉಪ್ಪು ಖಾರ ಟೇಸ್ಟ್ ಮಾಡಿಬಿಟ್ಟು ನನ್ನ ಪ್ರಕಾರ ಕರೆಕ್ಟಾಗಿದೆ ಅನ್ನಿಸ್ತಾ ಇದೆ. ಇರಲಿ, ಸಮಾಧಾನಕ್ಕೆ ಇಷ್ಟೆಷ್ಟು ಚಿಲ್ಲಿ ಪೌಡರ್ ಹಾಕ್ತೀನಿ. ನಾನು ಮೊದಲು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇರಲಿಲ್ಲ. ಬಟ್ ಏನಂದರೆ ಆಮೇಲೆ ಯಾರೋ ನನ್ನ ಕೊಲಿಗ್ ಮನೇಲಿ ಹಾಕಿದ್ದನ್ನು ನೋಡಿದೆ, ಇಷ್ಟ ಆಯಿತು, ಟೇಸ್ಟ್ ಚೆನ್ನಾಗಿರುತ್ತೆ. ಆಮೇಲೆ ಒಂದು ಸತಿ ಟ್ರೈ ಮಾಡಿದೆ, ಸುಮ್ಮನೆ ಅವಾಗ ಏನೇನೋ ಟ್ರೈ ಮಾಡ್ತಾ ಇರ್ತೀನಿ. ಈಗ ಒಂದು ಸತಿ ಮಾಡಿದ್ರೆ ನಾಳೆ ಇನ್ನೊಂದು ಥರ ಮಾಡ್ತೀನಿ. ಸೊ ಹಾಗಾಗಿ ಟ್ರೈ ಮಾಡಿದೆ, ಚೆನ್ನಾಗಿತ್ತು ಟೇಸ್ಟು. ಕರಿಬೇವು ಮತ್ತು ನಾನು ಇದನ್ನು ಹಾಕ್ತಾನೆ ಇರಲಿಲ್ಲ ಫಸ್ಟು. ಇವಾಗ ಅದನ್ನು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಬಟ್ ಟೇಸ್ಟ್. ಅದು ಆದಷ್ಟು ಎಷ್ಟಾಗದಷ್ಟು ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬೇಯಬೇಕು, 3-4 ಕೂಗಿಸ್ಕೊಂಡ್ರೆ ನಿಮಗೆ ಅದು ಚೆನ್ನಾಗಿ ಬರುತ್ತೆ. ಓಕೆ, ಇವಾಗ ನಾನು ಫಟಾಫಟ್ ಅಂತ ಹೇಳ್ಬಿಟ್ಟು ಕಸ ಗುಡಿಸ್ಕೊಂಡ್ಬಿಡ್ತೀನಿ. ಗೈಸ್, ಆ ಮನಿ ಪ್ಲಾಂಟು ಇದಕ್ಕೆ ಹಾಕಿದ್ಮೇಲೆ ಯಾಕೋ ಎಲೆ ತುಂಬ ಹಣ್ಣಾಗ್ತಾ ಇದೆ. ಇದಕ್ಕೆ ಹಾಕಿದ್ಮೇಲೆ
ಅದು ಹಣ್ಣು ಆಗಿತ್ತು ಸ್ವಲ್ಪ ಆ್ಯಕ್ಚುಲಿ ನಾನು ಹಾಕುವಾಗ. ಅದನ್ನು ತೆಗಿಯೋಕೆ ಇನ್ನೂ ಗಟ್ಟಿ ಇತ್ತು ಎಲೆ, ಹಾಗಾಗಿ ನಾನು ಹಾಗೆ ಬಿಟ್ಟಿದ್ದೆ. ಇವಾಗ ಅದನ್ನು ತೆಗಿತೀನಿ, ಕ್ಲೀನ್ ಮಾಡೋಣ. ನೋಡಿ ಹೆಂಗಾಗಿದೆ. ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಇಷ್ಟು ನೀರು ತೊಗೊಂಡಿದ್ದೀನಿ, ಕಾಣಿಸ್ತಾ ಇದೆಯಾ? ಇದು ಈಜಿಗೆ ಎಂಡಾಗತ್ತೆ. ಇಷ್ಟು ತೊಗೊಂಡಿದ್ದೀನಿ. ಹಾಕುವ ಇವಾಗ. ಅವಾಗ ಹೇಗೆ ಕಾಣಿಸ್ತಾ ಇತ್ತು, ಕಾಣಿಸ್ತಾ ಇದೆಯಾ? ಅವಾಗ ಹೇಗೆ ಕಾಣಿಸ್ತಾ ಇತ್ತು, ಅವಾಗ ಹೇಗೆ ಕಾಣಿಸ್ತಾ ಇತ್ತು, ಇವಾಗ ಹೇಗೆ ಕಾಣಿಸ್ತಾ ಇದೆ? ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ? ಸೊ ಕಿಚನ್ ಕೆಲಸ ಎಲ್ಲ ಮುಗೀತು. ಇವಾಗ ನಾನು ಫ್ರೆಶಪ್ ಆಗಿ ರೆಡಿ ಆಗಬೇಕು. ಆಲ್ಮೋಸ್ಟ್ ಇವಾಗ ಆಲ್ರೆಡಿ ಟೈಮ್ ನೋಡಿ 9:25 ಆಗಿದೆ. ನಾನು ಇವಾಗ ಸ್ನಾನ ಮಾಡ್ಕೊಂಡು ರೆಡಿ ಆಗಬೇಕು. ಸೊ ಬೇಗ ಬೇಗ ಫಟಾಫಟ್ ಅಂತ ಹೊರಟು ಆಮೇಲೆ ಸಿಗ್ತೀನಿ, ಓಕೆನಾ? ಆಮೇಲೆ ಸಿಗ್ತೀನಿ, ಇಲ್ಲ ಅಂದರೆ ನಾನು ಸಂಜೆ ಬಂದು ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ನ, ಓಕೆನಾ? ಬಾಯ್.